ಒಂದು ವೆಹಿಕಲ್ಲಿ ಟಾಟಾ ಇಂಡಿಗೋ ವೆಹಿಕಲ್ನಲ್ಲಿ KA41 N6258ರಲ್ಲಿ ಒಂದು ಗಾಂಜಾ ಸಾಗಾಣಿಕೆ ಮಾಡ್ತಾ ಇದ್ದಾರೆ ಅಂತ ಒಂದು ಖಚಿತ ಮಾಹಿತಿ ಬರುತ್ತೆ. ಕುಂತಿ ಬೆಟ್ಟದ ಹತ್ರ. ಅದಕ್ಕೆ ಒಂದು ತನಿಖಾ ತಂಡವನ್ನು ರಚಿಸಿ ಅವರದ್ದು ಮಾಹಿತಿ ಮೇರೆಗೆ DSP ಕೃಷ್ಣಕುಮಾರ್, ಇನ್ಸ್ಪೆಕ್ಟರ್ ಶರತ್ ಮತ್ತು ಸಿಬ್ಬಂದಿಗಳು ಅಲ್ಲಿಗೆ ಹೋಗ್ತಾರೆ. ಅಲ್ಲಿ 20 kg 640 ಗ್ರಾಮ್ ತೂಕದ ಗಾಂಜಾವನ್ನು ವಶಪಡಿಸಿಕೊಂಡಿರ್ತಾರೆ. ಇದರಲ್ಲಿ ಒಟ್ಟಾರೆಯಾಗಿ 6 ಜನನ ಸೆಕ್ಯೂರ್ ಮಾಡಿರ್ತಾರೆ. ಶ್ರೇಯಸ್, ಶಶಿಕುಮಾರ್, ವಿನೋದ್, ಮಂಜುನಾಥ್, ಅರುಣ್ ಕುಮಾರ್ ಮತ್ತು ವಿಜಯ್ ಕುಮಾರ್ ಅಂತ ತಿಳಿದು ಬಂದಿರ್ತದೆ. ಇದು ತನಿಖೆ ಮುಂದುವರೆದಿದೆ. ಶ್ರೇಯಸ್ ಗೌಡ ಅವರು ಬಾರ್ಬೆಂಡಿಂಗ್ ಕೆಲಸ ಮಾಡ್ತಾ ಇರ್ತಾರೆ. ಶಶಿಕುಮಾರ್ ಅವರು ಗಾರೆ ಕೆಲಸ ಮಾಡ್ತಾ ಇರ್ತಾರೆ ಪಾಂಡವಪುರದಲ್ಲಿ. ವಿನೋದ್ ಅವರು ಸಹ ಗಾರೆ ಕೆಲಸ ಮಾಡ್ತಾ ಇರ್ತಾರೆ. ಮಂಜುನಾಥ್ ಅವರು ಒಂದು ಇಂಡಿಗೋ ಕಾರ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಅರುಣ್ ಕುಮಾರ್ ಅವರು ಕೆಲಸ ಏನಿಲ್ಲ, ಒಂದು ಕೆಲಸ ಅವ್ರಿಗೆ ಏನು ಇರಲ್ಲ. ವಿಜಯ್ ಕುಮಾರ್ ಅವ್ರಿಗೂ ಸಹ ಯಾವುದೇ ರೀತಿ ಕೆಲಸ ಇರಲ್ಲ. ಅವ್ರಿಗೆ ಈವರೆಗೂ ತನಿಖೆಯಿಂದ ಏನಂದರೆ ಅವರು ಒರಿಸ್ಸಾಯಿಂದ ಏನೋ ತರಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಮಾಹಿತಿ ಬಂದಿರುತ್ತೆ. ಇನ್ನು ತನಿಖೆ ಮುಂದುವರೆದಿದೆ. ಎಲ್ಲಿಂದ ತರಿಸ್ತಾರೆ ಮತ್ತು ಮೇಯ್ನ್ ಪೆಡ್ಲರ್ ಯಾರು ಅದನ್ನು ನಾವು ತನಿಖೆಯಿಂದ ಪತ್ತೆ ಮಾಡಬೇಕು. ಇಲ್ಲ, ಅವರು ಯಾವಾಗ್ಲೂ ಅವ್ರು ಹೇಳಿರೋ ಪ್ರಕಾರ, ಇದು ಈವರೆಗೂ ತನಿಖೆಯಿಂದ ಹೇಳಿರೋ ಪ್ರಕಾರ ಒರಿಸ್ಸಾಯಿಂದ ಬರ್ತದೆ. ಅವರು ಟ್ರೈನಲ್ಲಿ ಬೆಂಗಳೂರಿವರೆಗೂ ಬಂದು ತದನಂತರ ಅಲ್ಲಿಂದ ಅವರು ಕಾರಲ್ಲಿ ಇಲ್ಲಿಗೆ ತಂದಿರ್ತಾರಂತ ಗೊತ್ತಾಗಿರ್ತದೆ. ಬಟ್ ಒರಿಸ್ಸಾಲಿ ಎಲ್ಲಿಂದ ಪರ್ಚೇಸ್ ಮಾಡಿದ್ದಾರೆ ಏನಂತ ಹೇಳ್ಬಿಟ್ಟು ಇನ್ನು ತನಿಖೆಯಿಂದ ತಿಳ್ಬೇಕು. ಅದೇ ಪಾಂಡವಪುರ, ಅದು ಬೇರೆ ಅಕ್ಕಪಕ್ಕ ಡಿಸ್ಟ್ರಿಕ್ಸ್ಗೂ ಸಪ್ಲೈ ಆಗ್ತಿದೆ ಅಂತ ಗೊತ್ತಾಗಿದೆ. ಡೀಟೇಲ್ ಏನಂತ ಅದು ತಿಳ್ಕೊಂಡು ಆಮೇಲೆ ನಂತರ ನಾನು ತಿಳಿಸ್ತೀನಿ.